ಪ್ರತಿಯೊಬ್ಬ ತಂದೆ ತಾಯಿಯಂತೆ ಆಕಾಶ್ ತಂದೆ ತಾಯಿ ಕೂಡ ತಮ್ಮ 25 ವರ್ಷದ ಮಗನ ಮದುವೆಯ ಬಗ್ಗೆ ಹಲವು ಕನಸುಗಳನ್ನು ಹೊಂದಿದ್ದರು. ಆಕಾಶ್ನ ಒಂದು ನಿರ್ಧಾರದಿಂದ ಅದು ಭಗ್ನಗೊಂಡಿತು. ಮಗ ಆಕಾಶ್, ಮಿಶ್ರಾಜಿ ನಮ್ಮ ಉತ್ತರಕ್ಕಾಗಿ ಕಾಯುತ್ತಿದ್ದಾರೆ. ಅವರ ಮಗಳು ಸುಕನ್ಯಾ MBA ಮಾಡಿದ್ದಾಳೆ ಎಂದು ತಾಯಿ ಇಂದ್ರಾದೇವಿ ಮಾತನಾಡಲು ಪ್ರಾರಂಭಿಸಿದರು. ಅಮ್ಮ, ನಾನು ಧ್ರುವಳನ್ನು ಮದುವೆ ಮರೆತು ಬಿಡುತ್ತೇನೆ ಎಂದು ನೀವು ಹೇಗೆ ಭಾವಿಸಿದ್ದೀರಿ? ಮತ್ತು ನನ್ನ ಅವಳ ಸಂಬಂಧ ಈ ಜನ್ಮದ್ದು ಮಾತ್ರ ಅಲ್ಲ, 7 ಜನ್ಮದ್ದು. ನೀನೇ ಯೋಚಿಸು ಅಮ್ಮ, ಇಷ್ಟು ಜನಜಂಗುಳಿಯಲ್ಲಿ ಅವಳನ್ನು ಮಾತ್ರ ನಾನು ಯಾಕೆ ಪ್ರೀತಿಸಿದೆ ಎಂದು ಆಕಾಶ್ ತಾಯಿಯ ಮಾತನ್ನು ತಡೆದ. ಇದರಲ್ಲಿ ಯೋಚಿಸಲು ಏನೂ ಇಲ್ಲ. ನೀನು ಶ್ರೀಮಂತ ಮತ್ತು ಸ್ಮಾರ್ಟ್ ಎಂದು ಆ ಹುಡುಗಿಗೆ ಗೊತ್ತು. ಇದಕ್ಕಿಂತ ಇನ್ನೇನು ಬೇಕು? ಅವಳು ಉದ್ದೇಶಪೂರ್ವಕವಾಗಿ ನಿನ್ನನ್ನು ಅವಳ ಬಲೆಗೆ ಹಾಕಿಕೊಂಡಿದ್ದಾಳೆ ಎಂದು ತಾಯಿ ಇಂದ್ರಾದೇವಿಯು ಕೋಪದಿಂದ ಹೇಳುತ್ತಾಳೆ. ಅಮ್ಮ, ನಾನು ಅವಳ ಹಿಂದೆ ಹೋದೆ. ಅವಳು ತಿಂಗಳಾನುಗಟ್ಟಲೆ ನನ್ನತ್ತ ತಿರುಗಿಯೂ ನೋಡಿರಲಿಲ್ಲ. ಆಕಾಶ್ಗೆ ಸೋಲಲು ಇಷ್ಟವಿರಲಿಲ್ಲ. ತನ್ನ ಪ್ರೀತಿಯನ್ನು ಹೇಗಾದರೂ ಗೆಲ್ಲಬೇಕೆಂದು ಬಯಸಿದ್ದ. ಹೌದು, ಅದೇ ನಮ್ಮ ಸಮುದಾಯದಿಂದ ನಿನಗೆ ಯಾರೂ ಸಿಗಲಿಲ್ಲ. ಅವಳೊಬ್ಬಳೇ ಪ್ರಪಂಚದ ಏಕೈಕ ಸುಂದರಿ ಎಂದು ತಾಯಿ ಹೇಳುತ್ತಾಳೆ. ಇನ್ನೂ ತನ್ನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಬಗ್ಗೆ ತಾಯಿಗೆ ತುಂಬ ಯೋಚನೆಯಾಗುತ್ತಿತ್ತು. ಏನು ಆಗಬೇಕೋ ಅದು ಆಗಿ ಹೋಗಿದೆ. ನಾಳೆ ಅವಳ ಹೆತ್ತವರು ನಿಮ್ಮನ್ನು ಭೇಟಿಯಾಗಲು ಬರುತ್ತಿದ್ದಾರೆ ಮತ್ತು ಮುಂದಿನ ಕಾರ್ಯಕ್ಕೆ ಅಡ್ಡಿಯಾಗೋದು ನನಗೆ ಇಷ್ಟ ಇಲ್ಲ ಎಂದು ಆಕಾಶ್ ದೃಢ ನಿಶ್ಚಯದಿಂದ ಹೇಳಿದನು. ನಾಳೆ ಕ್ಲೈಂಟ್ನೊಂದಿಗೆ ನನಗೆ ಮಹತ್ವದ ಸಭೆ ಇದೆ ಎಂದು ಆಕಾಶ್ನ ತಂದೆ ಅವನ ಅಸಮಾಧಾನವನ್ನು ಹೊರಹಾಕಲು ಪ್ರಯತ್ನಿಸಿದರು. ಮತ್ತೆ ನಾಳೆ ನನ್ನ ಮಹಿಳಾ ಸಮಿತಿಯ ಕಿಟ್ಟಿ ಪಾರ್ಟಿ ಇದೆ ಎಂದು ತಾಯಿ ತನ್ನ ಕಣ್ಣುಗಳನ್ನು ತನ್ನ ಮೊಬೈಲ್ನತ್ತ ನೆಟ್ಟರು. ಅರ್ಥವಾಯಿತು. ನೀವು ಯಾವುದೇ ಸಂದರ್ಭದಲ್ಲೂ ಧ್ರುವಳನ್ನು ಸ್ವೀಕರಿಸೋದಿಲ್ಲ. ಆದರೆ ಮುಂದೆ ಬರಲಿರುವ ಪರಿಸ್ಥಿತಿಗೆ ನೀವೇ ಜವಾಬ್ದಾರಿಯಾಗಿರುತ್ತೀರಾ ಎಂದು ಹೇಳುತ್ತಾನೆ. ಆಕಾಶ್ನ ಮುಖ ಕೋಪದಿಂದ ಉರಿಯುತ್ತಿತ್ತು. ಆಕಾಶ್ ಕೋಣೆಯಿಂದ ಹೊರಟು ಹೋದನು. ಪೋಷಕರ ಒಪ್ಪಿಗೆ ಸಿಗದ ಕಾರಣ ಅವರು ಈಗಾಗಲೇ ಅಸಮಾಧಾನಗೊಂಡಿದ್ದನು. ಇತ್ತ ಸ್ನೇಹಿತ ಮನೀಶ್ಗೆ ಕೊರೋನಾ ಪಾಸಿಟಿವ್ ಇದ್ದು ಅವನೊಂದಿಗೆ ಆಕಾಶ್ ತುಂಬ ದಿನದಿಂದ ಸಂಪರ್ಕದಲ್ಲಿಯೇ ಇದ್ದ. ಆದರೆ ಆ ಕ್ಷಣದ ಸಮಸ್ಯೆ ಎಂದರೆ ಧ್ರುವನಿಗೆ ಅವನು ಏನು ಹೇಳುತ್ತಾನೆ ಎಂಬುದು. ಪ್ರತಿದಿನ ಅವನು ಅವಳಿಗೆ ತನ್ನ ತಂದೆ ತಾಯಿಯ ಬಗ್ಗೆ 100 ಕಥೆಗಳನ್ನು ಹೇಳುತ್ತಿದ್ದನು ಮತ್ತು ಇಂದು ತಮ್ಮ ಮಗನ ಸಂತೋಷವನ್ನು ನಿಜವಾದ ಮುಕ್ತ ಮನಸ್ಸಿನಿಂದ ಖಚಿತಪಡಿಸಿಕೊಳ್ಳುವ ಸರದಿ ಬಂದಾಗ ಅವರು ಹಿಂದೆ ಸರಿದಿದ್ದರು. ಇದನ್ನೆಲ್ಲ ಯೋಚಿಸುತ್ತಾ ಈ ಇಡೀ ಕಥೆ ಎಲ್ಲಿಂದ ಪ್ರಾರಂಭವಾಯಿತು ಎಂದರೆ ಅಸ್ಸಾಂ ರಾಜ್ಯದ ಶಿವಸಾಗರ ಜಿಲ್ಲೆಯಲ್ಲಿ. ಆಕಾಶ್ ಓದಿದ್ದು ಅಲ್ಲಿನ ಕಾನ್ವೆಂಟ್ ಶಾಲೆಯಲ್ಲಿ. ಹಿಂದಿ ಚಿತ್ರಗಳ ಬಗ್ಗೆ ಒಲವು ಹೊಂದಿದ್ದ ಆಕಾಶ್ ಪ್ರೀತಿಸಲು ಹಲವಾರು ಪ್ರಯತ್ನಗಳನ್ನು ಮಾಡಿದ್ದರೂ ಪ್ರತಿ ಬಾರಿಯೂ ವಿಫಲರಾಗಿದ್ದ. ಅದೇ ಸಮಯದಲ್ಲಿ ಧ್ರುವ ಅದೇ ಶಾಲೆಯಲ್ಲಿ ಪ್ರವೇಶ ಪಡೆದಳು. ಧ್ರುವ ತಂದೆ ತಾಯಿಗೆ ಇಷ್ಟು ದೊಡ್ಡ ಶಾಲೆಯಲ್ಲಿ ಕಲಿಸುವ ಸಾಮರ್ಥ್ಯ ಇಲ್ಲದಿದ್ದರೂ ಧ್ರುವ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡುತ್ತಿದ್ದಳು. ಹಾಗಾಗಿ ಆ ಶಾಲೆಯಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿತು. ಇದು ಅವರ ಪ್ರೇಮ ಕಥೆಗೆ ನಾಂದಿಯಾಯಿತು. ಏನಾಯಿತೆಂದರೆ ಒಂದು ದಿನ ಧ್ರುವಳಿಗೆ ಕ್ಲಾಸಿನಲ್ಲಿ ಬೈಯುತ್ತಿದ್ದರು. ಅಯ್ಯೋ ಧ್ರುವ, ನೀನು ಮತ್ತೆ ಹೋಮ್ವರ್ಕ್ ಮಾಡಿಲ್ಲ ಎಂದು ರಾಧಿಕಾ ಮೇಡಮ್ ತನ್ನ ಪ್ರತಿಯನ್ನು ಮೇಜಿನ ಮೇಲೆ ಎಸೆದರು. 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳ ಕಣ್ಣುಗಳು ಧ್ರುವಳ ಮೇಲೆ ಬಿದ್ದವು. ಮುದ್ದಾದ ಮುಖ, ದೊಡ್ಡ ಕಂದು ಕಣ್ಣುಗಳು, ತಿಳಿ ಗುಲಾಬಿ ತುಟಿಗಳು. ಏನು ಮಾತಾಡ್ತಿದ್ದೀಯಾ ಹೇಳು ಎಂದು ರಾಧಿಕಾ ಮೇಡಮ್ ಮತ್ತೆ ಬೆದರಿಕೆ ಹಾಕಿದರು. ಮೇಡಮ್, ನನಗೆ ಗಣಿತ ಇಷ್ಟವಿಲ್ಲ. ಅದೇನೇ ಇರಲಿ, ಜೀವನದ ಯಾವ ಹಂತದಲ್ಲಿ A+B² ಬಳಸುತ್ತಾರೆ ದಯವಿಟ್ಟು ಹೇಳಿ ಎಂದಳು. ಸಾಕು ಧ್ರುವ, ಮೊದಲೇ ನೀನು ಹೋಮ್ವರ್ಕ್ ಮಾಡಿಲ್ಲ, ಆಮೇಲೆ ದೊಡ್ಡದಾಗಿ ಮಾತಾಡ್ತಿದ್ದೀಯಾ? ಮೇಡಮ್, ನೀವು ಎಂದಾದರೂ ಬಣ್ಣಗಳೊಂದಿಗೆ ಆಟವಾಡಿದ್ದೀರಾ? ಅವುಗಳನ್ನು ಕಾಗದ ಅಥವಾ ಬಟ್ಟೆಯ ಮೇಲೆ ಬಿಡಿಸುತ್ತಾರೆ. ಬಿಡುವಿನ ಗಂಟೆ ಬಾರಿಸಿದಾಗ ಮತ್ತು ಎಲ್ಲರೂ ತರಗತಿಯಿಂದ ಹೊರಬಂದಾಗ ಧ್ರುವ ತನ್ನ ವಾಕ್ಯವನ್ನು ಮುಗಿಸಲು ಸಾಧ್ಯವಾಗಲಿಲ್ಲ. ಪ್ರದರ್ಶನದಲ್ಲಿ ಧ್ರುವಳ ಮುಗ್ಧ ಸುಂದರ ಮುಖ, ಆಕೆಯ ನಿಷ್ಠುರ ಮಾತು ಮತ್ತು ಧ್ರುವಳ ಚಿತ್ರಕಲೆಗೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗಿತ್ತು. ಈ ಎಲ್ಲ ಸಂಗತಿಗಳು ಆಕಾಶ್ನನ್ನು ಆಕರ್ಷಿಸಿದವು. ಆಕಾಶ್ ತರಗತಿಯ ಮುಖ್ಯ ಹುಡುಗ. ಅಥ್ಲೆಟಿಕ್ ದೇಹ, ಎತ್ತರದ ಹಣೆ ಮತ್ತು ಗುಂಗುರು ಕೂದಲಿನ ಆ ಹುಡುಗ ಯಾವಾಗಲೂ ಹುಡುಗಿಯರಲ್ಲಿ ಚರ್ಚೆಯ ವಿಷಯವಾಗಿ ಉಳಿಯುತ್ತಾನೆ. ನಿಜವಾಗಿ ಆಕಾಶ್ ಯಾವಾಗಲೂ ಸ್ಕೂಲ್ ಟಾಪರ್ ಆಗಿದ್ದ. ನಿನಗೆ ಗಣಿತ ಇಷ್ಟವಿಲ್ಲವೇ? ಒಂದು ದಿನ ಲೈಬ್ರರಿಯಲ್ಲಿ ಒಬ್ಬನೇ ಧ್ರುವಳನ್ನು ಕಂಡು ಆಕಾಶ್ ಕೇಳಿದ. ಬಣ್ಣಗಳ ಭಾಷೆ ನಿಮಗೆ ತಿಳಿದಿದೆಯೇ? ಅವಳ ಹುಣ್ಣಿನ ಮೇಲೆ ಯಾರೋ ಕೈ ಇಟ್ಟಂತೆ ಸಿಡುಕಿನಿಂದ ಉತ್ತರಿಸಿದಳು ಧ್ರುವ. ನನಗೆ ಅವಳ ಮೇಲೆ ಮಾತ್ರ ಹುಚ್ಚು ಹಿಡಿದಿದೆ. ಆಕಾಶ್ನ ಮನಸ್ಸಿನ ಧ್ವನಿ ಮಾತ್ರ ಅವನ ಮನಸ್ಸಿನಲ್ಲಿ ಅಡಗಿತ್ತು. ಮೊದಲ ಭೇಟಿಯಲ್ಲಿ ಇಷ್ಟು ವಿಷಯಗಳನ್ನು ಹೇಳುವುದು ಹೇಗೆ ಎಂದು ಯೋಚಿಸಿದ. ನಾನು ನಿನ್ನ ಪೇಂಟಿಂಗ್ಗಳನ್ನು ನೋಡಿದ್ದೇನೆ. ನೀನು ಅವುಗಳನ್ನು ಚೆನ್ನಾಗಿ ಮಾಡಿದ್ದೀಯಾ.
ಏನು ಪ್ರಯೋಜನ? ನಾನು ಗಣಿತದಲ್ಲಿ ಫೇಲ್ ಆಗಿದ್ದೇನೆ ಎಂದು ಧ್ರುವ ತನ್ನ ತುಟಿಗಳನ್ನು ತಿರುಗಿಸಿದಳು. ನಿನಗೆ ಬೇಕಾದರೆ ನಾನು ಸಹಾಯ ಮಾಡಬಲ್ಲೆ ಎಂದು ಆಕಾಶ್ ತನ್ನ ಕಡೆಯಿಂದ ಉಪಕ್ರಮವನ್ನು ತೆಗೆದುಕೊಂಡನು. ನಿಜಾನಾ? ಹಾಗಾದರೆ ಪರವಾಗಿಲ್ಲ ಎಂದು ಧ್ರುವ ಹೇಳಿದಳು. ಶಾಲೆಯ ಟಾಪರ್ ಹುಡುಗ ಅವಳಿಗೆ ಸಹಾಯ ಮಾಡಲು ಬಯಸಿದನು. ಇದಕ್ಕಿಂತ ಉತ್ತಮವಾದದ್ದು ಯಾವುದು? ಈ ರೀತಿಯಾಗಿ ತಮ್ಮ ಆಸೆಗಳನ್ನು ಬೇಕು ಎಂದು ಹೆಸರಿಸುತ್ತಾ ಇಬ್ಬರೂ ಜೀವನದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸಿದರು. ಅದನ್ನು ಜ್ಞಾನಿಗಳು ಮೌಢ್ಯವೆಂದು ಕರೆಯುತ್ತಾರೆ ಮತ್ತು ಸಾಮಾನ್ಯ ಜನರು ಅದನ್ನು ಪವಿತ್ರ ಪ್ರೀತಿ ಎಂದು ಕರೆಯುತ್ತಾರೆ. ಮತ್ತು ಕ್ರಮೇಣ ಅವರ ಪ್ರೀತಿಯು ಅರಳಲು ಪ್ರಾರಂಭಿಸಿತು. ಆರಂಭದಲ್ಲಿ ಭೇಟಿಗಳು ಚಿಕ್ಕದಾಗಿದ್ದರೂ ಕನಸುಗಳು ದೊಡ್ಡದಾಗಿದ್ದವು. ನಂತರ ಒಂದು ಸಂಜೆಯು ಆಕಾಶ್ ಮತ್ತು ಧ್ರುವ ಇಬ್ಬರು ಮೈಮರೆತು ಪ್ರೀತಿಸುತ್ತಾರೆ. ಅವರಿಬ್ಬರು ಈ ಶರಣಾಗತಿಯ ಪ್ರತಿಕ್ರಿಯೆಯನ್ನು ನಿಲ್ಲಿಸಲು ಪ್ರಯತ್ನಿಸಲೇ ಇಲ್ಲ. ಇದರ ಪರಿಣಾಮ ಧ್ರುವ ಓದು ಮುಗಿಸಲು ಸಾಧ್ಯವಾಗಲಿಲ್ಲ. ಆಕೆಯ ಗರ್ಭಾವಸ್ಥೆಯ ಬಗ್ಗೆ ತಿಳಿಯಿತು. ಆಕಾಶ್ಗೆ ಹೇಳಲು ಸ್ವಲ್ಪವೂ ತಡ ಮಾಡಲಿಲ್ಲ. ಸಾಮಾನ್ಯವಾಗಿ ಅಂತಹ ಸಂದರ್ಭಗಳಲ್ಲಿ ಹುಡುಗ ಕಿರುಚುತ್ತಾನೆ, ತಿರುಗುತ್ತಾನೆ ಅಥವಾ ಓಡಿ ಹೋಗಲು ಪ್ರಯತ್ನಿಸುತ್ತಾನೆ. ಆದರೆ ಆಕಾಶ್ ಚೌಧರಿ ಈ ಮದುವೆಯ ನಂತರ ಒಬ್ಬ ಹುಡುಗ ಹೇಗೆ ಸಂತೋಷ ಪಡುತ್ತಾನೋ ಹಾಗೇ ಅವನು ಸಂತೋಷದಿಂದ ಒಪ್ಪಿಕೊಂಡ. ಒಂದೇ ಒಂದು ನ್ಯೂನತೆ ಎಂದರೆ ಧ್ರುವಳ ಹಣೆಯಲ್ಲಿ ಆಕಾಶ್ ಹೆಸರಿನ ಸಿಂಧೂರ ಇರಲಿಲ್ಲ. ಆಕಾಶ್ಗೆ ಜನ ಸಮಾಜದ ಬಗ್ಗೆ ಯೋಚನೆ ಇರಲಿಲ್ಲ. ಅವನು ಕೇವಲ ತಂದೆಯ ಜವಾಬ್ದಾರಿಯನ್ನು ಪೂರೈಸಲು ಸಂಪೂರ್ಣವಾಗಿ ಸಿದ್ಧನಾಗಿದ್ದ. ಅವನು ಧ್ರುವಳನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದ. ಆಕಾಶ್ ತಂದೆ ಮಹೇಶ್ ಚೌಧರಿ ಕಂಪ್ಯೂಟರ್ ಕಂಪನಿಯ ಮಾಲೀಕರಾಗಿದ್ದು ಆಕಾಶ್ ಒಬ್ಬನೇ ವಾರಸುದಾರನಾಗಿದ್ದ. ಅವನು ತನ್ನ ತಂದೆಯ ವ್ಯವಹಾರವನ್ನು ಮುಂದಕ್ಕೆ ಕೊಂಡೊಯ್ಯಬೇಕಾಗಿತ್ತು. ಈ ಸತ್ಯವು ಅವನಿಗೆ ಬಾಲ್ಯದಿಂದಲೂ ನೀಡಲ್ಪಟ್ಟಿತು ಮತ್ತು ಅವನು ಅದನ್ನು ಒಪ್ಪಿಕೊಂಡಿದ್ದನು ಮತ್ತು ವ್ಯವಹಾರವನ್ನು ಮುಂದಕ್ಕೆ ಕೊಂಡೊಯ್ಯಲು ಶ್ರಮಿಸಿದ್ದನು. ಇಂದು ಅವರು ಧ್ರುವಳನ್ನು ಮದುವೆಯಾಗಲು ಪೋಷಕರಿಗೆ ಪ್ರಸ್ತಾಪಿಸಿದಾಗ ಪೋಷಕರು ಜಾತೀಯತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮದುವೆಯನ್ನು ನಿರಾಕರಿಸಿದರು. ಈಗ ಆಕಾಶ್ನ ಹಣೆಯಲ್ಲಿ ಚಿಂತೆಯ ಗೆರೆಗಳು ಕಾಣಿಸಿಕೊಳ್ಳಲಾರಂಭಿಸಿದವು. ಏಕೆಂದರೆ ಒಬ್ಬನೇ ಮಗನಾದ ಅವನು ಏನು ಬೇಕಾದರೂ ಮಾಡಲು ಅವನ ಹೆತ್ತವರು ಸಂತೋಷದಿಂದ ಅವಕಾಶ ನೀಡುತ್ತಾರೆ ಎಂದು ಭಾವಿಸಿದ್ದನು. ಆದರೆ ಅವನ ಹೆತ್ತವರು ಸ್ಪಷ್ಟವಾಗಿ ನಿರಾಕರಿಸಿದರು. ಆದರೂ ಅವನು ಹಿಂದೆ ಸರಿಯಲಿಲ್ಲ. ಇನ್ನಾದರೂ ಪಾಲಕರು ಒಪ್ಪುತ್ತಾರೆ ಎಂದು ಯೋಚಿಸಿ ಗೆಳೆಯರ ನೆರವಿನಿಂದ ಮದುವೆಯಾಗಲು ನಿರ್ಧರಿಸಿದ. ವಧುವಿನ ಉಡುಪಿನಲ್ಲಿರುವ ಧ್ರುವಳನ್ನು ನೋಡಿ ಮನದಲ್ಲೇ ನಗತೊಡಗಿದ. ಮಾರ್ಚ್ 24 ಸಂಜೆ ಆಕಾಶ್ ಧ್ರುವಳಿಗೆ ಕರೆ ಮಾಡಿ, ಸಾಕು, ನಾಳೆ ಒಂದು ದಿನ ಮಾತ್ರ, ಮತ್ತೆ ನಾವಿಬ್ಬರೂ ಮತ್ತು ನಮ್ಮ ಪುಟ್ಟ. ಧ್ರುವ ತಡೆದಳು. ಯಾಕೆ ಪುಟ್ಟ? ಪುಟ್ಟಿ. ಸರಿ ಪುಟ್ಟಿ, ನಾವು ಮೂವರೂ ಒಟ್ಟಿಗೆ ಇರುತ್ತೇವೆ. ನಿನ್ನ ಕನಸಿನಲ್ಲಿಯೂ ನೀನು ಬಯಸಿದ ಎಲ್ಲ ಸಂತೋಷವನ್ನು ನಾನು ನಿನಗೆ ನೀಡಲು ಪ್ರಯತ್ನಿಸುತ್ತೇನೆ ಎಂದು ಆಕಾಶ್ ಹೇಳಿದನು. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಆಕಾಶ್ ಎಂದು ಧ್ರುವಳಿಗೆ ಖುಷಿಯಾಯಿತು. ಧ್ರುವ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಹೀಗೆ ಹೇಳುತ್ತಾ ಆಕಾಶ್ ಒಂದೋ ಎರಡೋ ಕೆಮ್ಮಲು ಶುರು ಮಾಡಿದ. ನನಗಿಂತ ಹೆಚ್ಚು ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಎಂದು ಮೊಬೈಲ್ಗೆ ಮುತ್ತಿಟ್ಟಳು ಧ್ರುವ. ಇದ್ದಕ್ಕಿದ್ದಂತೆ ಆಕಾಶ್ನ ಕೆಮ್ಮು ಹೆಚ್ಚಾಗತೊಡಗಿತು. ಸರಿ, ನಾನು ಕಾಲ್ ಕಟ್ ಮಾಡುತ್ತೇನೆ, ನಂತರ ಮಾತನಾಡೋಣ ಎಂದ. ಸರಿ, ಸ್ವಲ್ಪ ನೀರು ಕುಡಿ, ಕೆಮ್ಮು ಮಾಯವಾಗುತ್ತದೆ ಎಂದಳು ಧ್ರುವ. ಒಂದು ವಾರ ಮುಂಚಿತವಾಗಿ ಮಾರ್ಚ್ 25, 2020 ಮದುವೆಯನ್ನು ನಿಗದಿಪಡಿಸಲಾಯಿತು. ಶಿವಸಾಗರದ ಸಭಾಂಗಣವು ತುಂಬ ಭವ್ಯವಾಗಿದೆ ಮತ್ತು ದೊಡ್ಡದಾಗಿದೆ. ಅದರಲ್ಲಿ ಇಬ್ಬರು 7 ಸುತ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಎಲ್ಲವೂ ಯೋಚನೆಯ ಪ್ರಕಾರ ನಡೆಯುತ್ತಿತ್ತು. ಆದರೆ ವಿಧಿಯು ಯಾರಿಗೂ ಏನೂ ತಿಳಿಯದ ತನ್ನದೇ ಆಟ, ತನ್ನದೇ ಆದ ನೀತಿಯನ್ನು ಮಾಡಿಕೊಂಡಿತ್ತು. ರಾತ್ರಿಯ ಹೊತ್ತಿಗೆ ಆಕಾಶ್ನ ಕೆಮ್ಮು ಹೆಚ್ಚಾಗತೊಡಗಿತ್ತು ಮತ್ತು ಅವನ ದೇಹವು ಬಿಸಿಯಾಗತೊಡಗಿತು. ರಾತ್ರಿ 12 ಗಂಟೆಗೆ ಆಕಾಶ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಮಯ ಬಂದಿತು. ಹೀಗಿರುವಾಗ ಧ್ರುವಳಿಗೆ ತಿಳಿಸುವ ಯೋಚನೆಯು ಯಾರಿಗೂ ಇರಲಿಲ್ಲ. ಆಸ್ಪತ್ರೆಗೆ ತಲುಪಿದ ನಂತರ ಆಕಾಶ್ಗೆ ಕೊರೋನಾ ಪಾಸಿಟಿವ್ ಆಗಿತ್ತು. ಆಮ್ಲಜನಕದ ಅವಶ್ಯಕತೆ ತುಂಬ ಇದೆ ಎಂದು ತಿಳಿದು ಬಂದಿತ್ತು. ಪೋಷಕರು ತುಂಬ ಕೆಟ್ಟ ಸ್ಥಿತಿಯಲ್ಲಿದ್ದರು. ಅವರು ಚಿಕಿತ್ಸೆಯಲ್ಲಿ ಯಾವುದೇ ಕಡಿಮೆ ಮಾಡಲಿಲ್ಲ. ಅವನನ್ನು ವೆಂಟಿಲೇಟರ್ನಲ್ಲಿ ಇರಿಸಲಾಗಿತ್ತು. ಆದರೆ ಅದು ತುಂಬ ತಡವಾಗಿತ್ತು. ಮರುದಿನ ಸಂಜೆ 4 ಗಂಟೆಗೆ ಆಕಾಶ್ ಕೊನೆಯುಸಿರೆಳೆದಿದ್ದ. ತಂದೆ ತಾಯಿಯ ಎದುರೇ ಆತನ ಪ್ರಪಂಚವೇ ನಾಶವಾಯಿತು. ಯಾರೂ ನಂಬಲು ಸಾಧ್ಯವಾಗದಷ್ಟು ಬೇಗ ಎಲ್ಲವೂ ನಡೆಯಿತು. 7 ಪ್ರದಕ್ಷಿಣೆ ಹಾಕುವ ಸಮಯ ಬಂದಾಗ ತಂದೆ ದೀಪ ಹಚ್ಚುತ್ತಿದ್ದರು.
ಕೊನೆಗೂ ಗೆಳೆಯನ ನೆರವಿನಿಂದ ಬೆಳಿಗ್ಗಿನಿಂದ ಆಡಿಟೋರಿಯಂನಲ್ಲಿ ಕಾದು ಕುಳಿತಿದ್ದ ಧ್ರುವಳಿಗೆ ಸುದ್ದಿ ಮುಟ್ಟಿತು. ಆಕಾಶ್ನ ಮನೆಯಲ್ಲಿ ಹಾಸಿಗೆಯ ಪಕ್ಕದ ಮೇಜಿನ ಮೇಲೆ ಇಟ್ಟಿದ್ದ ಆಕಾಶ್ನ ಮೊಬೈಲ್ಗೆ ಹಲವು ಬಾರಿ ಕರೆ ಮಾಡಿದಳು. ಉತ್ತರ ಇಲ್ಲ. ಸುತ್ತಲೂ ಎಲ್ಲವನ್ನೂ ಮುಚ್ಚಲಾಗಿದೆ. ಮನೆಗೆ ಹೋಗುವ ಸಾಧ್ಯತೆಯೂ ಇರಲಿಲ್ಲ. ಮದುವೆಯ ನಂತರ ಹೋಗೋಣ ಎಂದುಕೊಂಡಿದ್ದ ಮನೆ ಈಗಿಲ್ಲ. ಅವಳು ತನ್ನ ಹೊಟ್ಟೆಯಲ್ಲಿ 3 ತಿಂಗಳ ಮಗುವಿನೊಂದಿಗೆ ಕತ್ತಲೆಯ ಹಾದಿಯಲ್ಲಿ ಸಾಗುತ್ತಿದ್ದಳು. ಅವಳು ಜೋರಾಗಿ ಅಳುತ್ತಿದ್ದಳು ಮತ್ತು ಆಕಾಶ್ನ ಹೆಸರನ್ನು ಕೂಗುತ್ತಿದ್ದಳು. ಆದರೆ ಕೇಳುವವರೇ ಇರಲಿಲ್ಲ. ಹುಚ್ಚಿಯಂತೆ ಮೈಯಿಂದ ಬಟ್ಟೆ ಒಡವೆಗಳನ್ನು ಹರಿದು ಬಿಸಾಡುತ್ತಿದ್ದಳು. ನಾನು ಎಲ್ಲಿಗೆ ಹೋಗಬೇಕು ಎಂಬುದು ಪ್ರಶ್ನೆಯಾಗಿತ್ತು. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೋಗುತ್ತಿದ್ದಳು. ಅವರ ಮನೆಯ ಮೆಟ್ಟಿಲುಗಳ ಮೇಲೆ ರಾತ್ರಿ ಕಳೆದಳು. ಪೋಷಕರು ಕೋಪಗೊಂಡರು. ಆದರೆ ಬೆಳಿಗ್ಗೆ ತಾಯಿ ಪರಿಸ್ಥಿತಿಯನ್ನು ತಿಳಿದ ನಂತರ ಸ್ವಲ್ಪ ಸಹಾನುಭೂತಿ ತೋರಿಸಿದರು. ಲಾಕ್ಡೌನ್ನಿಂದಾಗಿ ಎಲ್ಲವೂ ಸ್ಥಗಿತಗೊಂಡಿತ್ತು. ಗರ್ಭಪಾತಕ್ಕೆ ಅವಕಾಶವಿರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈಗ ಅವಳು ಆಕಾಶನ್ನು ತಲುಪಲು ಒಂದೇ ಒಂದು ಮಾರ್ಗವನ್ನು ಯೋಚಿಸಬಹುದು. ಹೃದಯದಲ್ಲಿ ಕಲ್ಲು ಹಾಕಿಕೊಂಡು ಅದೇ ದಾರಿಯನ್ನು ಆರಿಸಿಕೊಂಡಳು. ಸರಿಯಾದ ವಿಧಾನವನ್ನು ಅಳವಡಿಸಿಕೊಂಡು ಅದನ್ನು ಮಾಡಲು ಬಯಸಿದಳು. ಸಾವು ತನ್ನ ತೋಳುಗಳನ್ನು ಚಾಚಿದೇ ಹೊರತು ಯಾರೂ ಸ್ವಇಚ್ಛೆಯಿಂದ ಅದರ ಆಲಿಂಗನಕ್ಕೆ ಹೋಗಲು ಸಾಧ್ಯವಿಲ್ಲ ಮತ್ತು ಅದು ನಿಖರವಾಗಿ ಸಂಭವಿಸಿದೆ ಎಂದು ಹೇಳಲಾಗುತ್ತದೆ. ಪ್ರತಿಯೊಂದು ಪ್ರಯತ್ನವೂ ವಿಫಲವಾಯಿತು. ಒಬ್ಬಳೇ ಇದ್ದಿದ್ದರೆ ಅಳುತ್ತಲೇ ಇರುತ್ತಿದ್ದಳು ಅಥವಾ ಇನ್ನೇನೋ ಮಾಡುತ್ತಿದ್ದಳು. ಆದರೆ ಆಕಾಶ್ನ ಮಗು ತನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಮತ್ತು ಅವನಿಗೆ ಯಾವುದೇ ಅನ್ಯಾಯವಾಗಬಾರದೆಂದು ಅವಳು ಬಯಸಿದ್ದಳು. ಮರುದಿನ ಬೆಳಿಗ್ಗೆ ಅವಳು ಸ್ವಲ್ಪ ಧೈರ್ಯವನ್ನು ಸಂಗ್ರಹಿಸಿದಳು. ಅವಳು ನಿಶ್ಚಯಿಸಿ ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಆಕಾಶ್ನ ಮನೆ ತಲುಪಿದಳು. ಕಾವಲುಗಾರ ಗೇಟಿನ ಬಳಿಯೇ ನಿಲ್ಲಿಸಿದ. ಧ್ರುವ ತಾನು ನಿರ್ಧರಿಸಿದ್ದನ್ನು ಪೂರ್ಣಗೊಳಿಸದೆ ಹಿಂತಿರುಗಲು ಬಯಸಲಿಲ್ಲ. ಒಂದು ಕಾಗದದ ಮೇಲೆ, ಅಮ್ಮ, ನೀನು ನಿನ್ನ ಒಬ್ಬನೇ ಮಗನನ್ನು ಕಳೆದುಕೊಂಡೆ. ಅವನ ಕೊನೆಯ ಕರುಳನ್ನಾದರೂ ಉಳಿಸು ಎಂದು ಬರೆದಳು. ಮಗನನ್ನು ಕಳೆದುಕೊಂಡು ಬದುಕುವ ಹಂಬಲವನ್ನೇ ಕಳೆದುಕೊಂಡಿದ್ದ ಆಕಾಶ್ ತಂದೆ ತಾಯಿಗಳು ಆ ಕಾಗದದ ತುಣುಕನ್ನು ಓದುತ್ತಿದ್ದಂತೆಯೇ ಓಡಿ ಬಂದರು. ಹೇಳಲು ಪದಗಳೇ ಇರಲಿಲ್ಲ. ಎಲ್ಲರ ಕಣ್ಣಲ್ಲಿ ಕಣ್ಣೀರು. ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಮಗನನ್ನು ಕಳೆದುಕೊಂಡ ನಂತರ ಇಂದಿರಾದೇವಿಯವರ ಜಾತೀಯತೆ ಮೌನವಾಗಿತ್ತು. ಧ್ರುವನನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಎಲ್ಲರಿಗೂ ಆಕಾಶ್ ತಮ್ಮ ಮಗ ಹಿಂದಿರುಗಿ ಬಂದಂತೆ ಅನಿಸಿತು. ಮುಂದೆ ಧ್ರುವ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಮತ್ತು ತನ್ನ ಕೊನೆ ಉಸಿರಿರುವವರೆಗೂ ಅಲ್ಲಿಯೇ ಸಂತೋಷದಿಂದ ಜೀವನ ಮಾಡಿದಳು. ಈ ಕಥೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.